ಸರ್ ಡಯಾಲಿಸಿಸ್ ಅನ್ನೋ ಒಂದು ಫಂಕ್ಷನ್ ಇದೆಯಲ್ವಾ? ಅದನ್ನ ಈಗ ಮಕ್ಕಳಿಗೆ ಡಯಾಲಿಸಿಸ್ ಮಾಡಿಸ್ತಾರೆ. ಎಷ್ಟು ವರ್ಷದವರೆಗೂ ಮಾಡಿಸ್ಬೇಕು ಡಯಾಲಿಸಿಸ್ ಅದು? ಅದೇ ನಾನು ಹೇಳ್ದಂಗೆ ಕಿಡ್ನಿ ಡ್ಯಾಮೇಜ್ ಆದರೆ ಡಯಾಲಿಸಿಸ್ ಲೈಫ್ ಲಾಂಗ್ ಅಂತಲೇ ಅರ್ಥ. ರಿಕವರ್ ಆಗೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ಡಯಾಲಿಸಿಸ್ ಶುರುವಾಗಿದೆ ಅಂದ್ರೆ 2 ಕಿಡ್ನಿ ಫೇಲ್ ಆಗಿದೆ ಅಂತ. ಒಂದು ಒಂದು ತುಂಬ ಕೆಲವು ಸಂಗತಿಯಲ್ಲಿ ಏನಾದರೂ ಟಾಕ್ಸಿನ್ಸಿಂದನೋ ಅಥವಾ ಏನಾದರೂ ಪಾಯ್ಸನಿಂಗಿಂದನೋ ಅಥವಾ ಬೇರೆ ಥರ ಏನಾದರೂ ಕೆಮಿಕಲ್ಸಿಂದ ಅಥವಾ ಅವ್ರು ಹೇಳ್ದಂಗೆ ಮಾತ್ರೆಗಳೇನಾದ್ರು ತೊಗೊಂಡು ಕಿಡ್ನಿ ಅಫೆಕ್ಟ್ ಆಗಿದ್ದರೆ ಅದು ಒಂದೊಂದು ಸಲ ರಿಕವರ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂತ ಕರಿತೀವಿ. ಅಥವಾ ತುಂಬ ಬೇದಿ ವಾಂತಿ ಆದಾಗ ಬಾಡಿ ಡಿಹೈಡ್ರೇಷನ್ ಆಗಿ ಆವಾಗಲೂ ಕೂಡ ಕಿಡ್ನಿಗಳು ಅಫೆಕ್ಟ್ ಆಗಬಹುದು. ಬಟ್ ಅದು ಎಷ್ಟೊಂದು ಸಲ ಮತ್ತೆ ರಿಕವರ್ ಆಗಿ ಡಯಾಲಿಸಿಸ್ನ ಸ್ಟಾಪ್ ಮಾಡೋ ಚಾನ್ಸ್ ಕೂಡ ಇರುತ್ತೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರಲ್ಲಿ ಮಾತ್ರ. ಬಟ್ ತುಂಬ ಸಲ ಈ ನಾವೇನು ನೋಡ್ತೀವಿ ಡಯಾಲಿಸಿಸ್ ಅಂತ ಅದೆಲ್ಲ ಆಗೋದು ಡಯಾಬಿಟೀಸ್ ಮತ್ತು BP ಇವೆಲ್ಲ ಇರುವಂಥ ಕಾಯಿಲೆಗಳಿಂದ. ಇವೆಲ್ಲ ಕಿಡ್ನಿನ ಪರ್ಮನೆಂಟ್ ಡ್ಯಾಮೇಜ್ ಮಾಡಿರುತ್ತೆ. ಸೊ ಇದರಲ್ಲಿ ರಿಕವರ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ ಝೀರೋ, ಏನು ಇರೋದಿಲ್ಲ. ಸೊ ಈ ಥರ ಪೇಷಂಟ್ಸು ಡಯಾಲಿಸಿಸ್ ಶುರುವಾದರೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಅವರು ಡಯಾಲಿಸಿಸ್ ಮಾಡ್ತಾನೆ ಇರಬೇಕು. ಮಕ್ಕಳಲ್ಲೂ ಕೂಡ ಅವರಿಗೆ ಬೇರೆ ರೀತಿ ಕಾಯಿಲೆಗಳಿರುತ್ತೆ. ನೆಫ್ರೋಪತಿ, ಗ್ಲಾಮರೋನೆಫ್ರೈಟಿಸ್ ಅಂತೆಲ್ಲ ಕಿಡ್ನಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳಿರುತ್ತೆ. ಸೊ ಆ ಕಾಯಿಲೆಗಳಲ್ಲಿ ಇಂದನೂ ಕಿಡ್ನಿ ಅಫೆಕ್ಟ್ ಆಗ್ಬೋದು. ಇಲ್ಲ ಅವ್ರಿಗೇನಾದರೂ ಮೂತ್ರಚೀಲದಲ್ಲಿ ಮೂತ್ರನಾಳದಲ್ಲಿ ಸಮಸ್ಯೆ ಆಗಿ ಕಂಜನಿಟಲ್ ಅಂದರೆ ಹುಟ್ಟುವಾಗಲೇ ಅವ್ರಿಗೆ ಏನಾದರೂ ಕಿಡ್ನಿ, ಒಬ್ಬ ಮಕ್ಕಳಿಗೆ ಸ್ವಲ್ಪ ಜನಕ್ಕೆ ಹುಟ್ಟುವಾಗ ಒಂದೇ ಕಿಡ್ನಿಯಲ್ಲಿ ಅವರು ಹುಟ್ಟಿರ್ತಾರೆ, ಒಂದೇ ಕಿಡ್ನಿ ಇರುತ್ತೆ. ಸೊ ಈ ಥರ ಎಲ್ಲ ಸಮಸ್ಯೆಗಳಾದಾಗ ಅವ್ರಿಗೂ ಕೂಡ ಕಿಡ್ನಿಯಲ್ಲಿ ಸಮಸ್ಯೆಗಳಾದರೆ ಅವ್ರಿಗೂ ಡಯಾಲಿಸಿಸ್ ಮಾಡಬೇಕಾಗಿ ಬರುತ್ತೆ. ಬಟ್ ಮಕ್ಕಳಲ್ಲಿ ಡಯಾಲಿಸಿಸ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅವ್ರ ರಕ್ತನಾಳಗಳೆಲ್ಲ ತುಂಬ ಚಿಕ್ಕದಿರುತ್ತೆ. ಸೊ ಸೂಜಿ ಹಾಕೋದೆಲ್ಲ ತುಂಬ ಕಷ್ಟ ಮಕ್ಕಳಲ್ಲಿ. ಅವ್ರಿಗೆ ಮೇಂಟೈನ್ ಮಾಡೋದು ಕಷ್ಟ. 4-5 ಅವರ್ ಡಯಾಲಿಸಿಸ್ ಮಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಆ್ಯಕ್ಚುಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದನ್ನು ಕೂಡ ಯಾವ ಥರ ಅಂದರೆ ಅವರು ದೊಡ್ಡವರಾಗಿ ಮೆಚುರಿಟಿ ಅಂತ ಏನು ಕರಿತೀವಿ ನಾವು, 14-15 ವರ್ಷಕ್ಕೆ ಮುಂಚೆ, ಅದಕ್ಕೆ ಮುಂಚೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆಲ್ವೇಸ್ ಒಳ್ಳೆಯದು. ಯಾಕಂದರೆ ಒಂದ್ಸಲ ಅವ್ರು ಮೆಚುರಿಟಿ ಆಗೋಕ್ಕೆ ಮುಂಚೆನೇ ಕಿಡ್ನಿ ಡ್ಯಾಮೇಜ್ ಆಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ತುಂಬ ಡಿಲೇ ಮಾಡಿದ್ರೆ ಅವ್ರದ್ದು ಡೆವಲಪ್ಮೆಂಟಲ್ಲಿ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ ಕಿಡ್ನಿ ಬೋನ್ ಡೆವಲಪ್ಮೆಂಟ್ಗೂ ಇಂಪಾರ್ಟೆಂಟು, ಹಿಮೋಗ್ಲೋಬಿನ್ಗೆ ಇಂಪಾರ್ಟೆಂಟು. ಸೊ ಅವ್ರ ಕಿಡ್ನಿ ಏನಾದ್ರು ಮುಂಚೆನೇ ಅವರು ಮೆಚುರಿಟಿಗೆ ಮುಂಚೆನೇ ಡ್ಯಾಮೇಜ್ ಆಗಿತ್ತು ಅಂದರೆ, ನಾವು ಬೇಗ ಅವ್ರಿಗೆ ಕಿಡ್ನಿ ಕಸಿ ಮಾಡಿಲ್ಲ ಅಂದರೆ ಅವ್ರದ್ದು ಬೋನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗಿ ಅವ್ರದ್ದು ಹೈಟ್ ಕಡಿಮೆ ಆಗುತ್ತೆ, ಕುಳ್ಳಗಾಗ್ತಾರೆ, ಅವ್ರದ್ದು ಮಾಂಸಖಂಡಗಳು ಸರಿಯಾಗಿ ಬೆಳೆಯೋದಿಲ್ಲ. ಸೊ ಅವ್ರ ಡೆವಲಪ್ಮೆಂಟ್ ತುಂಬ ವೀಕ್ ಆಗುತ್ತೆ. ಸೊ ಯಾವುದೇ ಒಂದು ಟ್ರಾನ್ಸ್ಪ್ಲಾಂಟ್ ಮಕ್ಕಳಲ್ಲಿ ಮಾಡಬೇಕು ಅಂದರೆ ಆದಷ್ಟು ಮೆಚುರಿಟಿ ಆಗೋದಕ್ಕೆ ಮುಂಚೆನೇ 14-15 ವರ್ಷ ಮುಂಚೆನೇ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಳ್ಳೆಯದು. ದೊಡ್ಡವರು ಅವ್ರ ತಂದೆ ತಾಯಿಗಳು ಕಿಡ್ನಿ ಕೊಡ್ಬೋದು. ಸ್ವಲ್ಪ ಕಿಡ್ನಿ ಹಾಕೋದು ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ತಂದೆ ತಾಯಿ ಕಿಡ್ನಿಗಳು ದಪ್ಪ ಇರುತ್ತೆ, ಮಕ್ಕಳುಗಳು ತುಂಬ ಸಣ್ಣ ಇರ್ತಾರೆ. ಸೊ ಅಲ್ಲಿ ಜಾಗ ಇಡೋದೆಲ್ಲ ಕಷ್ಟ. ನಮ್ಮ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಒಂದು 10 kg ಮಗು ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಅದು ಸ್ವಲ್ಪ ಕಷ್ಟ ಇರುತ್ತೆ, ಅದು ಟೆಕ್ನಿಕಲಿ ಸ್ವಲ್ಪ ಡಿಫಿಕಲ್ಟ್ ಆಪ್ರೇಷನ್ ಮಾಡೋದು. ಬಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಇದೆ. ಡೆವಲಪ್ಮೆಂಟ್ಗೆ ಫ್ಯೂಚರಲ್ಲಿ ಅವ್ರ ಗ್ರೋತ್ಗೆಲ್ಲ ಹೆಲ್ಪ್ ಆಗುತ್ತೆ. ಡಯಾಲಿಸಿಸ್ ಇರೋರಿಗೆ ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ ಅಲ್ವಾ? ಅದು ಸೆಟ್ ಆಗೋದಿಕ್ಕೆ ಅಂದರೆ ಈ ಒಂದು ಭಾಗದಲ್ಲಿ ಮಾಡ್ತೀರಾ ಅಂದರೆ ಅದು ಎಷ್ಟು ಹೈಟಿಂದ ಮಾಡ್ತೀರಾ? ಯಾವ ಥರ ಸೆಟ್ ಆಗುತ್ತೆ ಅದು? ಅದೇ ಸೆಟ್ ಅಂತ ಏನು ಇರೋದಿಲ್ಲ ಯೂಶಲಿ. ಅದೇನಂದರೆ ನಾವು ಕಿಡ್ನಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಅದು ಜೋಡಣೆ ಮಾಡಿ ರಕ್ತ ಸಂಚಾರ ಶುರುವಾಗುತ್ತಿದ್ದಂಗೆ ಯೂರಿನ್ ಬರೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೇನು ಟೈಮ್ ಪೀರಿಯಡ್ ಅಂತ ಏನಿರಲ್ಲ. ಚೆನ್ನಾಗಿ ಕೆಲಸ ಮಾಡ್ತಿದ್ದೆ ಅಂದರೆ ನಾವು ಆಪರೇಷನ್ ಥಿಯೇಟ್ರಲ್ಲಿ ನಾವು ಜೋಡಣೆ ಮಾಡ್ತೀವಲ್ಲ, ಆವಾಗಲೇ ನಾವು ಯೂರಿನ್ ಬರೋದನ್ನ ನೋಡ್ಬೋದು ಇಮಿಡಿಯೇಟಾಗಿ. ಸೊ ಅದಕ್ಕೇನು ಟೈಮಿಂಗ್ ಪೀರಿಯಡ್ಸ್ ಇರೋದಿಲ್ಲ. ಯಾವಾಗ ಸ್ವಲ್ಪ ಡಿಲೇ ಆಗ್ಬೋದು ಅಂದರೆ, ಈಗ ನಾವು ಹೇಳ್ದಂಗೆ ಸ್ವಲ್ಪ ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಈಗ ರಿಜೆಕ್ಷನ್ ಆಗದೇ ಇರೋ ಥರ ನಾವು ಎಲ್ಲ ರೀತಿ ಪ್ರಿಕಾಷನ್ಸ್ ತೊಗೊಂಡು ಆವಾಗಲೇ ನಾನು ಹೇಳ್ದಂಗೆ ವರ್ಕಪ್ಪು ಮತ್ತು ಟೆಸ್ಟ್ಗಳು ಎಲ್ಲ ಮಾಡ್ತೀವಿ. ಮತ್ತು ತುಂಬ ಇಮ್ಯುನೋಸಪ್ರೆಸೆಂಟ್ಸ್ ಅಂದರೆ ಅವ್ರದ್ದು ರೋಗ ನಿರೋಧಕ ಶಕ್ತಿ, ಆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಮಾಡ್ತೀವಿ. ಯಾಕಂದರೆ ಅದರಿಂದನೇ ರಿಜೆಕ್ಷನ್ ಆಗೋದು. ಸೊ ಅದೆಲ್ಲ ಮಾಡಿ ತುಂಬ ಮತ್ತು ಮ್ಯಾಚಿಂಗ್ ಅಂತಿರುತ್ತೆ. ಆವಾಗಲೇ ಹೇಳ್ದಂಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡ್ತೀವಿ, ಬೇರೆ ಥರ ಕ್ರಾಸ್ ಮ್ಯಾಚಿಂಗ್ ಅಂತಿರುತ್ತೆ. ಸೊ ಎಲ್ಲ ಮ್ಯಾಚಿಂಗ್ ಎಲ್ಲ ಮಾಡಿನೇ ನಾವು ಒಬ್ಬ ಕಿಡ್ನಿ ಕೊಡೋವಂಥ ವ್ಯಕ್ತಿ ಮತ್ತು ಕಿಡ್ನಿ ತೊಗೊಳ್ಳೋವಂಥ ವ್ಯಕ್ತಿನ ಮ್ಯಾಚ್ ಮಾಡಿ ತೊಗೊಳ್ಳೋದು. ಬಟ್ ಇದೆಲ್ಲ ಮಾಡಿದ್ರೂ ಕೂಡ ಒಂದು 3-4%, 5% ಕೇಸಸ್ಸಲ್ಲಿ ಅದು ರಿಜೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಆ ರಿಜೆಕ್ಷನ್ ಆಯಿತು ಅಂದರೆ ಆವಾಗ ಯೂರಿನ್ ತಕ್ಷಣ ಬರೋದಿಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮೆಡಿಸಿನ್ಸ್ ಎಲ್ಲ ನೆಫ್ರಾಲಜಿಸ್ಟ್ ಕೊಡ್ತಾರೆ. ಸೊ ಆವಾಗ ಸ್ವಲ್ಪ ಯೂರಿನ್ ಬರೋದು ನಿಧಾನ ಆಗ್ಬೋದು. ಆವಾಗ ಒಂದು ದಿನದಲ್ಲಿ ಬರ್ಬೋದು, ಒಂದೊಂದು ಸಲ 2-3 ದಿನ ಆಗ್ಬೋದು, ಒಂದೊಂದು ಸಲ 1 ವಾರ 2 ವಾರ 1 ತಿಂಗಳಾದಮೇಲೆ ಯೂರಿನ್ ಬರ್ಬೋದು. ಅದು ಎಷ್ಟು ರಿಜೆಕ್ಷನ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಥರ. ಬಟ್ ಏನು ರಿಜೆಕ್ಷನ್ ಆಗಿಲ್ಲ, ಇಮಿಡಿಯೇಟಾಗಿ ಆ ಕಿಡ್ನಿ ರೋಗ ನಿರೋಧ ಇದು ಬಾಡಿಯಲ್ಲಿ ಕಿಡ್ನಿ ಎಕ್ಸೆಪ್ಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಯೂರಿನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಇವಾಗ ಆಲ್ಕೋಹಾಲ್ ತಗೊಳ್ಳೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಯಾವ ರೀತಿ ಕಿಡ್ನಿ ಮೇಲೆ ಇದು ಅಪಾಯ ಆಗುತ್ತೆ?
ಸೊ ಸ್ಮೋಕಿಂಗು ಆಲ್ಕೋಹಾಲು ಎಲ್ಲ ಬರೀ ಲಿವರ್ಗೆ ಲಂಗ್ಸ್ಗೆ ಎಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ತಪ್ಪು. ಕಿಡ್ನಿ ಮೇಲೇನೂ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ BP ಕಿಡ್ನಿ ಫಂಕ್ಷನ್ ಬೇಸ್ಡ್ ಅಪಾನ್ ಬ್ಲಡ್ ಸಪ್ಲೈ. ಸೊ ಬ್ಲಡ್ ಹೋಗುವಂಥದ್ದು ಕಮ್ಮಿ ಆಯಿತು ಅಂತಂದರೆ ಕಿಡ್ನಿ ಆಬ್ವಿಯಸ್ಲಿ ಫಂಕ್ಷನ್ ಕಮ್ಮಿ ಆಗಿಬಿಡುತ್ತೆ. ಸೊ ಅಂಥ ಜಾಗದಲ್ಲಿ ಕಿಡ್ನಿ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಬೋತ್ ಆರ್ ಇಂಜೂರಿಯಸ್ ಟು ದ ಕಿಡ್ನಿ. ಸರ್, ಕಿಡ್ನಿ ಒಂದೇ ಕಿಡ್ನಿಯಲ್ಲಿ ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕ್ಬೋದು? ತುಂಬ ಒಂದು 1000ದಲ್ಲಿ ಒಬ್ಬರಿಗೆ ಇಬ್ಬರಿಗೆ ಹುಟ್ಟುವಾಗಲೇ ಒಂದು ಕಿಡ್ನಿ ಇರೋ ಚಾನ್ಸ್ ಇರುತ್ತೆ. ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಯಾಕೆ ಆ ಆಗಿ ಥರ? ಅದು ಅದೇ ಒಳಗಡೆ ಕಿಡ್ನಿ ಡೆವಲಪ್ ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಪಾರ್ಟ್ಸ್ ಇರುತ್ತೆ ಎಲ್ಲಿಂದ ಬರಬೇಕು ಅಂತ. ಸೊ ಅಲ್ಲಿ ಏನಾದರೂ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಆದಾಗ, ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಸೊ ಈ ಥರ ಎಲ್ಲ ಆದಾಗ ಒಂದೊಂದ್ಸಲ ಒಂದೇ ಕಿಡ್ನಿಯಲ್ಲಿ ಜನನ ಆಗ್ಬೋದು, ಅಂದರೆ ಆ ಮಗುಗೆ ಒಂದೇ ಕಿಡ್ನಿ ಇರ್ಬೋದು. ಸೊ ಅವರೆಲ್ಲ ಒಂದೇ ಕಿಡ್ನಿಯಲ್ಲಿ ಆರಾಮಾಗಿ ಹೋಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ನಾರ್ಮಲ್ ಕಿಡ್ನಿ ಫಂಕ್ಷನ್ ಮಾಡೋದಕ್ಕೆ, ಬಾಡಿ ಕೆಲಸ ಮಾಡೋದಕ್ಕೆ, ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಒಂದೇ ಕಿಡ್ನಿ ಸಾಕಾಗುತ್ತೆ. ಸೊ ಅದಕ್ಕೆ ಈಗ ನಾವು ನಾರ್ಮಲ್ ಇರೋ ಅಂಥ 2 ಕಿಡ್ನಿ ಇರೋರು ಕಿಡ್ನಿ ಕೊಡೋದಕ್ಕೆ ಮುಂದೆ ಬರ್ತಾರೆ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ. ಸೊ ಒಂದು ಕಿಡ್ನಿಯಲ್ಲಿ ಯೂಶಲಿ ಏನು ಸಮಸ್ಯೆ ಬರೋದಿಲ್ಲ. ಕಿಡ್ನಿ ಕೊಡೋರು ಕಿಡ್ನಿ ತೊಗೊಳೋರು ಇಬ್ಬರ ಹತ್ರನೂ ಒಂದೇ ಕಿಡ್ನಿ ಇರುತ್ತೆ. ಸೊ ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಮುಂದೆ BP ಶುಗರು ಬರ್ದೇ ಇರೋ ಥರ ನೋಡಿಕೊಂಡು ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ ಅದು ಮೇಂಟೈನ್ ಮಾಡ್ತಿದ್ರೆ, ರೆಗ್ಯುಲರಾಗಿ ಎಕ್ಸಸೈಸು, ವಾಕಿಂಗು ಮತ್ತು ಯಾವುದು ಆಹಾರ ಪದಾರ್ಥ ಅದರದೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಚೆನ್ನಾಗಿದ್ದರೆ ಒಂದೇ ಕಿಡ್ನಿಯಲ್ಲಿ ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ಬೋದು. ಒಂದೇ ಕಿಡ್ನಿ ಇರುತ್ತೆ, ಬಟ್ ಸಡನ್ ಅಂತ ಏನಾದರೂ ಪ್ರಾಬ್ಲಮ್ ಬರ್ಬೋದು ಕಿಡ್ನಿಗೆ, ಅಂದರೆ ಸಡನ್ ಅಪಾಯಗಳೇನು? ಸಡನ್ ಅಂತ ಏನು ಯೂಶಲಿ ಬರಲ್ಲ. ಅದೇ ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಈ ಸ್ವಲ್ಪ ಲೂಸ್ ಮೋಷನು, ವಾಂತಿ ಈ ಥರ ಎಲ್ಲ ಆದರೆ ಸ್ವಲ್ಪ ಕಿಡ್ನಿಯಲ್ಲಿ ವ್ಯತ್ಯಾಸ ಬರ್ಬೋದು. ಇನ್ಫೆಕ್ಷನ್ಸ್ ಆದರೆ ವ್ಯತ್ಯಾಸ ಬರ್ಬೋದು. ಏನಾದರೂ ತುಂಬ ನೋವಿನ ಮಾತ್ರೆಗಳು ಅವೆಲ್ಲ ತೊಗೊಂಡಿದ್ರೆ, ಇಂಜೆಕ್ಷನ್ಸ್ ತೊಗೊಂಡಿದ್ರೆ ಅದರಿಂದ ಕಿಡ್ನಿಗಳು ಬರ್ಬೋದು, ಸಮಸ್ಯೆ ಬರ್ಬೋದು. ತೊಂದರೆ ಏನಂದರೆ ಕಿಡ್ನಿಯಲ್ಲಿ ನಿಮಗೆ ಅದು 2 ಕಿಡ್ನಿ ಸೇರಿ ಒಂದು 70ರಿಂದ 80% ಡ್ಯಾಮೇಜ್ ಆಗೋವರೆಗೂ ಅದು ನಿಮಗೆ ಏನು ಗೊತ್ತಾಗೋದಿಲ್ಲ. ಈ ಅವ್ರ ಮುಖ ಊತ ಬರೋದು, ಕಾಲು ಊತ ಬರೋದು ಅಂತ ಎಲ್ಲ ಏನು ಅಂದ್ಕೊಳ್ತಾರೆ, ಅವೆಲ್ಲ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 70-80% ಕಿಡ್ನಿ ಡ್ಯಾಮೇಜ್ ಆಗಬೇಕು. ಅಲ್ಲಿವರೆಗೂ ಏನು ಗೊತ್ತಾಗಲ್ಲ. ಸೊ ಅದಕ್ಕೆ ಅಂತಲೇ ಕಿಡ್ನಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ BP ಶುಗರ್ ಇರೋರು ಇಲ್ಲದೇ ಇರೋರು ಕೂಡ ವರ್ಷಕ್ಕೊಂದ್ಸಲ ಹೋಗಿ ಕಿಡ್ನಿ ಚೆಕಪ್ ಮಾಡಿಸ್ಕೊಂಡು, ಬ್ಲಡ್ ಚೆಕಪ್ ಮಾಡಿಕೊಂಡು ರೆಗ್ಯುಲರಾಗಿ ಆ ಕ್ರಿಯಾಟಿನ್ ಲೆವೆಲ್ ಅಂತ ಏನು ಹೇಳ್ತಾರೆ ಅದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇದ್ರೆ ಒಳ್ಳೆಯದು. ಯಾಕಂದರೆ ಅದು ಡ್ಯಾಮೇಜ್ ಆಗೋದು ಗೊತ್ತಾಗೋದು 70% 80% ಡ್ಯಾಮೇಜ್ ಆದಮೇಲೆ ಮಾತ್ರ, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ತುಂಬ ಸಲ ಪೇಷಂಟ್ಗೆ ನಾರ್ಮಲಾಗಿ ಓಡಾಡ್ಕೊಂಡಿರ್ತಾರೆ, ಬಟ್ ಆದರೆ ಕಿಡ್ನಿಯಲ್ಲಿ ಕ್ರಿಯಾಟಿನ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಸೊ ಅದಕ್ಕೆ ರೆಗ್ಯುಲರ್ ಚೆಕಪ್ ಅನ್ನೋದು ತುಂಬ ಇಂಪಾರ್ಟೆಂಟು. BP ಶುಗರ್ ಇರೋವಂತೂ ಎವ್ರಿ 6 ಮಂತ್ಸ್ ಅಥವಾ 1 ಇಯರ್ಗೆ ಕಿಡ್ನಿ ಫಂಕ್ಷನ್ ಚೆಕಪ್ ಮಾಡಿಸ್ಕೊಂಡು ರೆಗ್ಯುಲರಾಗಿ ನೆಫ್ರಾಲಜಿಸ್ಟ್ ಹತ್ರ ಫಾಲೋ ಅಪ್ ಮಾಡ್ತಾ ಇರಬೇಕು. ಈ ಡಯಾಲಿಸಿಸ್ ಮಾಡಿಸ್ತಾರಲ್ವಾ, ಬ್ಲಡ್ಡು ತೆಗೆದ್ಬಿಟ್ಟು ಫುಲ್ ಬ್ಲಡ್ ತೆಗೆದ್ಬಿಟ್ಟು ಫುಲ್ ಹಾಕ್ತಾರೆ, ಫುಲ್ ಅಂದರೆ ಫ್ರೆಶ್ ಬ್ಲಡ್. ಹೇಗೆ ಅದು ಪ್ರೋಸೆಸ್? ಫುಲ್ ಬ್ಲಡ್ ತೆಗೆದ್ಬಿಡಂದ್ರೆ ಅದು ಒಂದೇ ಸಲ ಅಲ್ಲ, ಕಂಟಿನ್ಯೂಸ್ ಪ್ರೋಸೆಸ್. ನಾನು ಹೇಳ್ದಂಗೆ ಎರಡು ಸೂಜಿಗಳು ಹಾಕಿರ್ತಾರೆ ಡಯಾಲಿಸಿಸ್ ಮಾಡುವಾಗ. ಒಂದು ಸೂಜಿಯಲ್ಲಿ ರಕ್ತ ಮಾಮೂಲಿ, ಇವಾಗ ನಿಮಗೆ ಮಾಮೂಲಿ ರಕ್ತ ತೆಗಿತಾರಲ್ವಾ, ಈಗ ಬ್ಲಡ್ ಡೊನೇಷನ್ ಮಾಡುವಾಗ ರಕ್ತ ತೆಗಿತಾರಲ್ವಾ, ಅದೇ ರೀತಿ ಆ ರಕ್ತ ಆ ಪೈಪ್ ಮುಖಾಂತರ ಹೋಗಿ ಮಷೀನಲ್ಲಿ ಹೋಗಿ ಫಿಲ್ಟರ್ ಆಗಿ ಮತ್ತೆ ಇನ್ನೊಂದು ಪೈಪ್ ಮುಖಾಂತರ ಬಂದು ಮತ್ತೆ ಒಳಗಡೆ ಹೋಗುತ್ತೆ. ಸೊ ಬೇಸಿಕಲಿ 2 ಸೂಜಿ ಹಾಕಿರ್ತೀವಿ ಡಯಾಲಿಸಿಸ್ ಮಾಡುವಾಗ. ಸೊ ಅದು ಕಂಟಿನ್ಯೂಸ್ ಪ್ರೋಸೆಸ್. ಸೊ ಅದಕ್ಕೆ ಅದು ಟೋಟಲ್ ಒಂದು 4 ಅವರ್ ಆಗುತ್ತೆ. ಅಷ್ಟು ರಕ್ತ ಹೊರಗಡೆ ಬಂದು ಫಿಲ್ಟರ್ ಆಗಿ ಬಾಡಿ ಒಳಗಡೆ ಹೋಗೋದಕ್ಕೆ ಒಂದು 4ರಿಂದ 5 ಅವರ್ ಬೇಕಾಗ್ತದೆ. ಓಕೆ, ಎಷ್ಟು ಟೈಮ್ ಅಂದರೆ ಇವಾಗ ಒಂದು ಸಲ ಡಯಾಲಿಸಿಸ್ ಮಾಡಿಸಿದ್ರೆ ಎಷ್ಟು ಮಂತು ಅಥವಾ ಎಷ್ಟು ದಿನಗಳವರೆಗೆ ಇರುತ್ತೆ? ಮತ್ತೆ ಎಷ್ಟು ಅದೇ ದಿನ? 2-3 ದಿನ ಅಷ್ಟೇ. ಯಾಕಂದ್ರೆ ಮತ್ತೆ ಮತ್ತೆ ಮಾಡಿಸ್ಬೇಕು. ಯಾಕಂದ್ರೆ ಮತ್ತೆ ಅವರು ಊಟ ಎಲ್ಲ ಮಾಡ್ತಾರಲ್ಲ, ಮತ್ತೆ ಊಟ ಮಾಡ್ತಾರೆ, ನೀರು ಕುಡಿತಾರೆ, ಮತ್ತೆ ಅವೆಲ್ಲ ಮತ್ತೆ ಕಲೆಕ್ಟ್ ಆಗುತ್ತಲ್ಲ, ಬಾಡಿಯಲ್ಲಿ ಟಾಕ್ಸಿಕ್ ಕೆಮಿಕಲ್ಸ್ ಇದೆ, ನೀರು ಕುಡಿದಿರ್ತೀವಿ, ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ, ಸೊ ರೀಸಸ್ ಯೂರಿನ್ ಬರೋದಿಲ್ಲ. ಸೊ ಅದೆಲ್ಲ ಎಕ್ಸ್ಟ್ರಾ ಫ್ಲೂಯಿಡ್ ಏನು ಕುಡಿದಿರ್ತಾರೆ, ಮತ್ತೆ ಅವ್ರ ಬಾಡಿಯಲ್ಲಿ ಏನು ಟಾಕ್ಸಿಕ್ ಕೆಮಿಕಲ್ಸ್ ಜನರೇಟ್ ಆಗಿದೆ ಡೈಜೆಷನ್ ಪ್ರೊಸೆಸ್ ಅಲ್ಲಿ, ಯೂರಿಯಾ ಅಂತೆಲ್ಲ ಕರೀತಾರೆ, ಅದೆಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಮತ್ತೆ ಡಯಾಲಿಸಿಸ್ ಮಾಡಬೇಕು. ಅದಕ್ಕೆ ವಾರಕ್ಕೆ 2 ಸಲನೋ ಅಥವಾ 3 ಸಲನೋ ಮಾಡ್ಬೇಕಾಗಿ ಬರುತ್ತೆ. ಒಂದು ಆರೋಗ್ಯವಾಗಿರುವಂತಹ ಕಿಡ್ನಿ ಇಟ್ಕೊಬೇಕು ನಾವು ಹೆಲ್ದಿಯಾಗಿ ಅಂತ ಅಂದರೆ ಏನೆಲ್ಲ ಟಿಪ್ಸ್ ಇದೆ? ಸೊ ಕಿಡ್ನಿನ ಮೇಂಟೈನ್ ಮಾಡೋಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ನಮಗೆ ಏನೇನು ಕಾಯಿಲೆಗಳಿದೆಯೋ ಅದನ್ನು ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಇವಾಗ ಸಕ್ಕರೆ ಕಾಯಿಲೆ ಇದೆ, ಸೊ ಸಕ್ಕರೆ ಕಾಯಿಲೆನ ಮಿನಿಮಮ್ ಬೇಸಿಕ್ ಲೆವೆಲ್ಸ್ನಲ್ಲಿ ಅಂತಂದರೆ ಶುಗರ್ ವ್ಯಾಲ್ಯೂಸ್ ಕರೆಕ್ಟಾಗಿ ಇಟ್ಕೋಬೇಕು. ಸೊ ಬರೀ ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಎಷ್ಟೊಂದು ಜನಕ್ಕೆ ಒಂದು ಅನುಮಾನ ಇರುತ್ತೆ, ಬಟ್ ಬೆಲ್ಲ ತಿಂದ್ರೂ ಹಾಗೇನೆ ಶುಗರ್ ಜಾಸ್ತಿ ಆಗುತ್ತೆ. ಸೊ ಅಂಥವು ಜ್ಞಾಪಕ ಇಟ್ಕೊಂಡು ಶುಗರ್ನ ಒಂದು ಲೆವೆಲ್ನಲ್ಲಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು. ಹಾಗೆ BP ಇರೋರು BP ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೋಬೇಕು. ಒಂದು ದಿವಸ ತಪ್ಪಿಸಿದೀವಲ್ವಾ ಇನ್ನೊಂದು ದಿವಸ ಹಾಕ್ಕೊಳ್ಳೋಣ ಆ ಥರ ಮಾಡ್ಕೊಂಡಿಲ್ಲದೆ ಕರೆಕ್ಟಾಗಿ ಹಾಕ್ಕೊಂಡು BPನ ಒಂದು ಲೆವೆಲ್ನಲ್ಲಿ ಮೇಂಟೈನ್ ಮಾಡ್ಕೊತಾ ಹೋಗಬೇಕು.
ಹಾರ್ಟ್ ಪ್ರಾಬ್ಲಮ್ಸು ಅವರೆಲ್ಲ ಇದ್ದಾರೆ ಅಂತಂದರೆ ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕು, ಮೆಡಿಸಿನ್ಸ್ನ ತೊಗೊತಾ ಇರಬೇಕು. ಇವರು ಎಲ್ಲ ನೋವಿಗೆ ಮಾತ್ರೆ, ನಾಟಿ ಔಷಧಿ ಅಂಥವೆಲ್ಲ ಏನು ಉಪಯೋಗಿಸಿಲ್ಲದೆ ಅವೆಲ್ಲನೂ ಕಂಟ್ರೋಲಲ್ಲಿ ಇಟ್ಕೊಂಡಾಗ, ಇವನ್ನ ಮೇಂಟೈನ್ ಮಾಡ್ತಾ ಹೋದಾಗ ಅವನ್ನ ಮುಂದೆ ಏನು ತೊಂದರೆ ಆಗಿಲ್ದಂಗೆ ಇಟ್ಕೊಳ್ಳೋ ಅವಕಾಶ ಇರುತ್ತೆ. ಇವಾಗ ಕಿಡ್ನಿ ಮೇಲೆ ಒತ್ತಡ ಅನ್ನೋದು ಬೇರೆಯವ್ರಿಗೆ, ಇವಾಗ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅವ್ರಿಗೆ, ಆಮೇಲೆ ಇನ್ನು ಯಾರಿಗಾದ್ರೂ ಒಂದೇ ಕಿಡ್ನಿ ಇದೆ, ಬಿಕಾಸ್ ಅದು ಕಿಡ್ನಿ ತೆಗೆದುಬಿಟ್ಟಿದ್ದಾರೆ, ಒಂದು ಕಿಡ್ನಿ ತೆಗೆದುಬಿಟ್ಟಿದ್ದಾರೆ, ಇನ್ನೊಂದು ಕಿಡ್ನಿನಲ್ಲೇ ಇದ್ದಾರೆ, ಇಲ್ಲ ಅಂತಂದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಸ್ಟೋನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ, ಇಲ್ಲ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅಂಥವರೆಲ್ಲ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಿಕೊಂಡು ಆಮೇಲೆ ಈ ಕಿಡ್ನಿನ ಫಂಕ್ಷನ್ನ ಮೇಂಟೈನ್ ಮಾಡ್ಕೊತ ಹೋಗಬೇಕು. ಇಲ್ಲ ಅಂತಂದರೆ ಕಿಡ್ನಿ ಮೇಲೆ ಒಂದು ಸತಿ ಫಂಕ್ಷನ್ ಕಮ್ಮಿ ಆಗ್ತಾ ಹೋಯಿತು ಅಂತಂದಾಗ ಇಂಪ್ರೂವ್ಮೆಂಟ್ ಬರೋ ಅವಕಾಶ ಕಮ್ಮಿ ಇರುತ್ತೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಈಸ್ ಇರ್ರಿವರ್ಸಿಬಲ್, ಅಕ್ಯೂಟ್ ಕಿಡ್ನಿ ಇಂಜುರಿ ಈಸ್ ರಿವರ್ಸಿಬಲ್. ಅಂದರೆ ಇವಾಗ ಸಡನ್ನಾಗಿ ಕಿಡ್ನಿ ಮೇಲೆ ತೊಂದರೆ ಆಯಿತು ಅಂತಂದರೆ ವಾಪಸ್ ಬರೋ ಅವಕಾಶ ಇರುತ್ತೆ. ಹಾಗೆ ಎಷ್ಟೊಂದು ತಿಂಗಳಿಂದ ತೊಂದರೆ ಇತ್ತು ಅಂತಂದರೆ ಮಾತ್ರ ವಾಪಸ್ ಬರಲ್ಲ, ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಹೆಲ್ದಿ ಆಗಿರೋ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅವ್ರಿಗೇನೋ ಒಂದು ಕಾಯಿಲೆ ಇರುತ್ತೆ. ಇವಾಗ ಹೆಲ್ದಿ ಆಗಿರೋರು ಕಿಡ್ನಿ ಹಾಕ್ತೀರಾ, ಅವ್ರಿಗೆ ಮತ್ತೆ ಆ ಕಾಯಿಲೆ ಬರುತ್ತಾ ಏನು? ಅದು ಚಾನ್ಸಸ್ ಕಡಿಮೆ, ಬಟ್ ಒಂದು 2-3 ಕಾಯಿಲೆಗಳಿವೆ. IgA ನೆಫ್ರೋಪತಿ ಅಂತ ಕರೀತಾರೆ, ಗ್ಲೋಮರೋನೆಫ್ರೈಟಿಸ್ ಅಂತ, ಅದು ಬರ್ಬೋದು ಮತ್ತೆ. ಸೊ ಅದಕ್ಕೆ ನಾವು ಈ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮುಂಚೆ ಎಲ್ಲ ಚೆಕಪ್ ಮಾಡ್ತೀವಿ. ಹಂಗಂತೇಳಿ ಅವ್ರಿಗೆ ಕಿಡ್ನಿ ಹಾಕಬಾರ್ದು ಅಂತಿಲ್ಲ, ಹಾಕ್ಬೋದು, ಬಟ್ ಅವ್ರಿಗೆ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಂಡು ಆ ಒಂದು ಕಾಯಿಲೆ, ಕಿಡ್ನಿ ಹೊಸ ಕಿಡ್ನಿ ನಾವೇನು ಹಾಕಿರ್ತೀವಿ ಅದರಲ್ಲಿ ಮತ್ತೆ ಬರ್ದೇ ಇರೋ ರೀತಿ ರೆಗ್ಯುಲರ್ ಚೆಕಪ್ ಮಾಡಿಕೊಂಡು ಅದಕ್ಕೂ ಕೂಡ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಫಾಲೋ ಅಪ್ ಮಾಡ್ಬೋದು. ಬಟ್ ಚಾನ್ಸಸ್ ಇದೆ, ತುಂಬ ಕಡಿಮೆ, ಮೇ ಬಿ ಒಂದು 2-3% ಅಂತ ಹೇಳ್ಬೋದು. ಬಟ್ ಅದಕ್ಕೆ ಆ ಥರ ಕಾಯಿಲೆಗಳು ಏನಿದೆ ಅಂತೇಳಿ ನಾವು ಇವನ್ ಕಿಡ್ನಿ ಕೊಡೋರಲ್ಲಿ, ಅಂದರೆ ಯಾರು ಡೊನೇಟ್ ಮಾಡ್ತಾರೆ ಅವರು ದಾನಿಗಳು ಮತ್ತು ಕಿಡ್ನಿ ತೊಗೊಳ್ಳೋರಲ್ಲಿ ಇಬ್ಬರತ್ರನೂ ಆ ಥರ ಯಾವುದೇ ರೀತಿ ಕಾಯಿಲೆಗಳು ಎಲ್ಲ ಇರುತ್ತೆ ಅಂತೆಲ್ಲ ಚೆಕ್ ಮಾಡೋದಕ್ಕೆ, ಅದಕ್ಕೆ ಆ ಟ್ರಾನ್ಸ್ಪ್ಲಾಂಟ್ ವರ್ಕಪ್ ಅಂತ ನಾನು ಇವಾಗ ಏನು ಹೇಳಿದೆ, ಅದೇ ಆಲ್ಮೋಸ್ಟ್ ಒಂದು ತಿಂಗಳು 1.5 ತಿಂಗಳು ಆಗುತ್ತೆ. ಎಲ್ಲ ಚೆಕಪ್ಸ್ ಎಲ್ಲ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಅಷ್ಟೊತ್ತಿಗೆ ಅಷ್ಟಾಗ್ಬೋದು. ಅದು ಬೇರೆ ಪೇಪರ್ ವರ್ಕ್ ಇರುತ್ತೆ, ಮತ್ತು ಕಮಿಟಿ ಮೀಟಿಂಗ್ಸ್ ಅಂತ ಇರುತ್ತೆ, ಮತ್ತು ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಇದೆ ಅಂದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಪೊಲೀಸ್ ವೆರಿಫಿಕೇಷನ್ ಇರುತ್ತೆ. ಸೊ ಇವೆಲ್ಲ ಪ್ರೋಸೆಸ್ ಎಲ್ಲ ಮುಗಿಯೋದಕ್ಕೆ 1.5 ತಿಂಗಳು ಬೇಕಾಗ್ಬೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲೈವ್ ರಿಲೇಟೆಡ್ ಮಾಡೋದಕ್ಕೆ. ಬಟ್ ಅದೇ ಈ ಸತ್ತಿರೋ ವ್ಯಕ್ತಿಗೆ ಹಾಕಬೇಕಂದ್ರೆ ಅವಾಗಲೇ ನಾನು ಹೇಳ್ದಂಗೆ ಒಂದು 2-3 ವರ್ಷ ವೇಟಿಂಗ್ ಲಿಸ್ಟ್ ಇರುತ್ತೆ. ಅದು ನಾವು ಜೀವ ಸಾರ್ಥಕತೆಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಬೇಕು. ಇಷ್ಟೊತ್ತು ನಮ್ಮೊಟ್ಟಿಗಿದ್ರು ವಿನೋದ್ ಸರ್ ಮತ್ತು ಕಿರಣ್ ಸರ್ ಕಿಡ್ನಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಯಾವ ರೀತಿ ಮೆಡಿಸಿನ್ಸ್ ತೊಗೋಬೇಕು, ಯಾವ ರೀತಿ ಆಹಾರಗಳನ್ನು ತೊಗೋಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಯಾವ ರೀತಿ ಇರಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಟ್ರು. ಇಷ್ಟೊತ್ತು ನಮ್ಮೊಟ್ಟಿಗೆ ಬಾಸ್ ಟಿವಿಯಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.